ನಮಸ್ಕಾರ, ನಾನು ಸೌಮ್ಯ ಮಳಲಿ. ಅನುಭವ ಮಂಟಪವೋ ಪೀರ್ಸಾ ಬಂಗಲೆಯೋ? ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಸುದ್ದಿ ಮಾಡೋದೇ ತಪ್ಪ? ಸಂವಿಧಾನ ಕಾನೂನು ಲೆಕ್ಕಕ್ಕೆ ಇಲ್ವಾ? ಸುದ್ದಿ ತೋರಿಸೋದು ತಪ್ಪ? ಇದು #ಐ ಸಪೋರ್ಟ್ ನ್ಯೂಸ್ 18 ಸುದ್ದಿ. ವರದಿ ಮಾಡಲು ಹೋದವರ ಮೇಲೆಯೇ ಹಲ್ಲೆ ಮಾಡಲಾಗಿದೆ. ನ್ಯೂಸ್ 18 ವರದಿಗಾರರಿಗೆ ದಿಗ್ಬಂಧನ ಹಾಕಲಾಗಿದೆ. ಹಾಗಾದ್ರೆ ಇದೇನು ನಾವು ಕರ್ನಾಟಕದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ವರದಿ ಮಾಡೋದಕ್ಕೆ ಹೋದವರ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ. ನ್ಯೂಸ್ 18 ವರದಿಗಾರರಿಗೆ ದಿಗ್ಬಂಧನ ಹಾಕಲಾಗಿದೆ. ಪಾಕಿಸ್ತಾನದಲ್ಲಿದ್ದೀವ ಕರ್ನಾಟಕದಲ್ಲಿದ್ದೀವ ಅನ್ನುವ ರೀತಿಯಲ್ಲಿ ಅಲ್ಲಿ ವರ್ತನೆ ಮಾಡಿರುವಂಥದ್ದು. ನಾವು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ವಸ್ತುಸ್ಥಿತಿ ಹೇಗಿದೆ ಅದನ್ನ ಜನರ ಮುಂದಿಡುವಂತಹ ಪ್ರಯತ್ನವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡುವಂತಹ ಪ್ರಯತ್ನ ಮಾಡಿತು. ಸುದ್ದಿ ಮಾತ್ರ ಮಾಡೋದಕ್ಕೆ ಹೋಗುದು. ನ್ಯೂಸ್ 18 ಯಾವುದನ್ನು ಲೆಕ್ಕಿಸದೆ ಏಕಾಏಕಿ ವರದಿಗಾರರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ನ್ಯೂಸ್ 18 ವರದಿಗಾರರ ಮೇಲೆ ಈ ಒಂದು ದಾಳಿ ಆಗಿರುವಂಥದ್ದು. ನ್ಯೂಸ್ 18 ಕನ್ನಡದ ಇಬ್ಬರು ವರದಿಗಾರರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇಬ್ಬರು ನ್ಯೂಸ್ 18 ಪ್ರತಿನಿಧಿಗಳನ್ನ ಥಳಿಸಿ ಅವರನ್ನ ನಿಂದಿಸಿ ದಿಗ್ಬಂಧನ ಹಾಕಿದ್ದಾರೆ. ಮಾತನಾಡೋದಕ್ಕೂ ಬಿಡದೆ ಏಕಾಏಕಿ ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ. ನಿಜಕ್ಕೂ ಇದು ಕರ್ನಾಟಕನ ಅನ್ನುವಂತಹ ಅನುಮಾನ ಮೂಡುವಂತೆ ಮಾಡಿರುವಂತಹ ಕೃತ್ಯ ಇದು. ಹಾಡ ಹಗಲೇ ರಾಜಾರೋಷವಾಗಿ ದಾಳಿ ಮಾಡುವಷ್ಟು ಧೈರ್ಯ ಇವರಿಗೆ. ಎಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಕರುನಾಡ ಜನರು ಒಕ್ಕೋರಲ ಆಗ್ರಹ ಮಾಡ್ತಿದ್ದಾರೆ. ಈ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಕರುನಾಡ ಜನರು ಕೂಡ ನ್ಯೂಸ್ 18 ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನ್ಯೂಸ್ 18 ವರದಿಗಾರರ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸಂತೋಷ್ ಕೆಂಚಾಂಬ ಅವರು ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್ ಕೆಂಚಾಂಬ ಅವರೇ, ನೀವು ಮಾತಾಡ್ತಾ ಇದ್ರಿ, ಈ ಒಂದು ವಿಚಾರವನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಒಂದ್ ಕಡೆ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆಗೆ ಅನ್ನುವಂತಹ ಅಭಿಯಾನ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸತ್ಯಾಂಶ ಇದೆ, ವಾಸ್ತವಾಂಶವನ್ನ ಜನರ ಮುಂದಿಡುವಂತಹ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತು. ಆದ್ರೆ ಈಗ ಯಾವುದೇ ಒಂದು ವರದಿ ಮಾಡಬೇಕಾದ್ರೂ ಇಂತಹ ಒಂದು ವಿಚಾರಗಳಲ್ಲಿ ಭಯದಿಂದಲೇ ಹೋಗುವಂತಹ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಅನ್ನೋಂಥ ನಿಜಕ್ಕೂ ದುರಾದೃಷ್ಟಕರ ಅಲ್ವಾ? ಡೆಫಿನೆಟ್ಲಿ ದುರಾದೃಷ್ಟಕರ. ಒಂದು ವಿಪರ್ಯಾಸ ಅಂದ್ರೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ವಿಪರ್ಯಾಸ ಅಂದ್ರೆ ಇವ್ರುಗಳು ನಾವು ಭಯದ ವಾತಾವರಣದಲ್ಲಿ ಇದೀವಿ ಅಂತ ಹೇಳ್ತಾರೆ. ಹೋಗಿ KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಕೊಡ್ತಾರೆ. ಇಲ್ಲಿ ಹುಬ್ಳಿಯಲ್ಲಿ ಜೀಪ್ ನ ಮೇಲೆ ನಿಂತುಬಿಟ್ಟು ಎಲ್ಲರಿಗೂ ಪ್ರಚೋದಕಾರಿ ಭಾಷಣ ಕೊಡ್ತಾರೆ. ಈಗ ನಮ್ಮ 4ನೇ ಸ್ತಂಭ ಅಂಬೇಡ್ಕರ್ ಅವರು ಹಾಕೊಟ್ಟಿರುವ ಸಂವಿಧಾನದಲ್ಲಿ ಒಂದು ವಿಶೇಷವಾದ ಗೌರವ ಇರುವಂತ ಸ್ತಂಭ. ಆ ಸ್ತಂಭಕ್ಕೆ ನೀವು ಹೋಗಿರೋದು ಅಲ್ಲಿ ಸತ್ಯ ಅಸತ್ಯಗಳನ್ನ ಜನರ ಮುಂದೆ ಇಡಕ್ಕೋಸ್ಕರ ಹೋಗಿದ್ದೀರಾ. ನಿಮ್ಮ ಮೇಲೆನೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಯಾರು ಭಯದಿಂದಿದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋ ಅಂತ ಪರಿಸ್ಥಿತಿ ಇದೆ ಈಗ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ 12ನೇ ಶತಮಾನದಲ್ಲಿ ಒಂದು ವೈಚಾರಿಕ ವಿಚಾರಗಳನ್ನ ಚರ್ಚೆ ಮಾಡಕ್ಕೋಸ್ಕರ ಆ ಒಂದು ಪರಿಕಲ್ಪನೆಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಬಸವಣ್ಣನವರು ಕೊಟ್ಟಿರುವಂತ ಸ್ಥಳ ಬಸವ ಕಲ್ಯಾಣ. ಬಸವ ಕಲ್ಯಾಣದಲ್ಲಿ ವೈಚಾರದ ಭಿನ್ನತೆಗಳಿರ್ಬೋದು, ಆದ್ರೆ ಅದು ಸಭ್ಯತೆಯ ಒಂದು ಚೌಕಟ್ಟಿನಲ್ಲಿ ಇರ್ಬೇಕು. ಇವರ ಸಭ್ಯತೆಯನ್ನ ಬಿಟ್ಟು ಕಾನೂನನ್ನ ಇವ್ರು ಕೈಯಲ್ಲಿ ತಗೊಂಡು ಗೂಂಡಾ ಪ್ರವೃತ್ತಿಯನ್ನ ತೋರಿಸ್ತಾ ಇರ್ಬೇಕಾದ್ರೆ ನಾಳೆ ದಿವಸ ನಮ್ಮ ರಿಪೋರ್ಟರ್ಗಳ ಜೀವನದ ಮೇಲೆ ಕೂಡ ಇವ್ರು ಆಗ್ಲೇ ನಾವು ಎಷ್ಟೋ ಕಡೆ ಜೀವನ ಮೇಲೆ ಇವತ್ತು ಕಾಶ್ಮೀರನಲ್ಲಿ ಏನಾಯ್ತು, ಒಬ್ಬಳು ರಿಪೋರ್ಟರ್ ಮೇಲೆನೆ ಹಲ್ಲೆ ಮಾಡಿ ಅವಳ ಹಾಡ ಹಗಲಲ್ಲಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ರಿಪೋರ್ಟರ್ಗಳಿಗೆ ಬಂದ್ರೆ ನಾಳೆ ದಿವಸ ಸಮಾಜಕ್ಕೆ ಸತ್ಯ ಅಸತ್ಯಗಳನ್ನ ಮುಂದಿಡುವ ಕೆಲಸ ಯಾರು ಮಾಡ್ತಾರೆ?
ಮತ್ತೆ ಈ ರೀತಿಯಾದಂತಹ ಘಟನೆಗಳಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಯಾವಾಗ್ಲೂ ಕೂಡ ನೀವೇ ಹೇಳ್ತಾ ಇದ್ರಿ, ಅಂದ್ರೆ ಇಷ್ಟೊಂದು ವಿಚಾರಗಳಲ್ಲಿ ಹಾಗೆ ಆಗಿದೆ, ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು, ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು, ದಿಢೀರ್ ಅಂತ ಒಂದ್ ರೀತಿ ಆತಂಕದ ವಾತಾವರಣವನ್ನ ಅವರೇ ಸೃಷ್ಟಿ ಮಾಡಿ ನಮ್ಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂಥದ್ದು. ಇದೇ ರೀತಿ ಪ್ರತಿ ಬಾರಿ ಒಂದು ಇನ್ಸಿಡೆಂಟ್ ಗಳಾದಾಗ್ಲೂ ಕೂಡ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಪೊಲೀಸರು ಯಾವ ರೀತಿ ಆದಂತಹ ಕ್ರಮವನ್ನ ಕೈಗೊಳ್ಬೇಕು ಅಂತ ನೀವು ಆಗ್ರಹ ಮಾಡ್ತೀರಿ? ನನ್ನ ಪ್ರಕಾರ ನಾನು ಅವಾಗ್ಲೇನೆ ನೀವು ಪೊಲೀಸ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರು ಕೂಡ ಆದಷ್ಟು ಬೇಗ ಯಾರ್ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಒಂದು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದು ಮುಂದೆ ಬರೋರು 4 ಜನ ಇರ್ಬೋದು, ಅವ್ರ ಹಿಂದೆ 20 ಜನ ಇರ್ತಾರೆ. ಅವರಿಗೆ ಕಾನೂನಾತ್ಮಕವಾದ ಬೆಂಬಲ ಕೊಡ್ತಾ ಇರ್ತಾರೆ, ಅವರಿಗೆ ದುಡ್ಡಿನ ಬೆಂಬಲ ಕೊಡ್ತಾ ಇರ್ತಾರೆ. ಅದು ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಪೊಲೀಸ್ನವರು ಅತಿ ಬೇಗ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅದ್ ಯಾರಿದ್ದಾರೆ ಅವ್ರ ಹಿಂದೆ ಅವ್ರನ್ನೆಲ್ಲರನ್ನು ಕಾನೂನಿನ ಚೌಕಟ್ಟಿನ ಮುಂದೆ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಇದೊಂದು ಅಶಾಂತಿಕರವಾದ ವಾತಾವರಣ. ನೀವ್ ಹೇಳ್ತಾ ಇದ್ದಂಗೆ ಕರ್ನಾಟಕದಲ್ಲಿ ಇದೀವೋ ಇನ್ಯಾವುದೋ ಪಾಕಿಸ್ತಾನದಲ್ಲಿ ಇದೀವೋ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಜನರಿಗೆ ಕಾನೂನಿನ ಮೇಲೆ ಒಂದು ಏನು ನಂಬಿಕೆ ಇದೆ, ನಾಳೆ ದಿವಸ ನಮ್ಗೆ ಏನಾರ ಆದ್ರೆ ಪೊಲೀಸ್ ಅವ್ರು ಇದಾರೆ ಅಂತ ಏನ್ ನಂಬಿಕೆ ಇದೆ, ಅದು ಕೂಡ ಬರ್ತಾ ಬರ್ತಾ ಎಲ್ಲ ಸಮಾಜವೂ ಕೂಡ ಅದನ್ನ ಒಂದು ಹೆದರಿಕೆಯ ಒಂದು ಮನಸ್ಥಿತಿಗೆ ಬಂದ್ಬಿಡುತ್ತೆ. ಅದು ಮುಂದಿನ ದಿವಸ ಹಿಂಗೆ ಬಿಡ್ತಾ ಹೋದ್ರೆ ಪೊಲೀಸ್ನವ್ರಿಗೂ ಕಷ್ಟ ಆಗುತ್ತೆ. ಅದು ಕಂಡು ಬಂದಿದೆ. ಆಗ್ಲೇ ಸುಮಾರು ಸಲಿ ಇವರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ನವರ ಸಿಬ್ಬಂದಿಗಳ ಮೇಲೂ ಕೂಡ ಹೇಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ. ಅತಿ ವೇಗವಾಗಿ ತೀಕ್ಷ್ಣವಾದ ಒಂದು ಕ್ರಮವನ್ನ ಪೊಲೀಸ್ನವ್ರು ತಗೊಬೇಕಿದ್ರ ಮೇಲೆ. ಏನು ಸ್ವಾಮೀಜಿ ಅವರೇ, ನೀವು ಕೂಡ ಅದೇ ರೀತಿಯಾದಂತಹ ಆಗ್ರಹವನ್ನ ಮಾಡ್ತಾ ಇದ್ರಿ. ಈಗ ನಾವು ಯಾರ ಪರವಾಗೂ ಇಲ್ಲ, ಯಾರ ವಿರುದ್ಧವಾಗೂ ಇಲ್ಲ, ಆಮೇಲೆ ಒನ್ ಸೈಡ್ ವರದಿ ನಮಗ್ ಬೇಕಾಗೂ ಇಲ್ಲ. ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಘಟನಾವಳಿಗಳಾಗಿದೆ, ವಸ್ತುಸ್ಥಿತಿ ಹೇಗಿದೆ, ಸತ್ಯಾಸತ್ಯತೆ ಏನು, ಇದನ್ನ ಹುಡುಕಿ ಜನರ ಮುಂದಿಡುವಂತಹ ಕೆಲಸ ಯಾವಾಗ್ಲೂ ಕೂಡ ಮಾಧ್ಯಮ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾದಂತಹ ಕೆಲಸವನ್ನ ನ್ಯೂಸ್ 18 ಕೂಡ ಮಾಡಿರುವಂತದ್ದು. ಆದ್ರೆ ಒಂದು ಸತ್ಯಾಸತ್ಯತೆಯನ್ನ ನಾವು ಹೊರಗಿಡೋದಕ್ಕೂ ಅವಕಾಶ ಮಾಡಿ ಕೊಡದ ನಿಟ್ಟಿನಲ್ಲಿ ಬೆದರಿಕೆ ಹಾಕ್ತಾರೆ, ಕೂಡ್ ಹಾಕ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಹೆಂಗೆ ಹಾಗಾದ್ರೆ ನಾವು ಸುದ್ದಿ ಮಾಡೋದೇ ತಪ್ಪ? ಸುದ್ದಿ ಮಾಡಕ್ ಹೋಗ್ಬೇಕು ಅಂತಂದ್ರೆ ನಾವು ವಾಪಸ್ ಬರ್ತೀವಾ ಇಲ್ವಾ ಅನ್ನುವಂಥ ಆತಂಕದಲ್ಲೇ ಹೋಗ್ಬೇಕಾದಂತ ಒಂದು ಅನಿವಾರ್ಯತೆ ಕ್ರಿಯೇಟ್ ಆಗ್ತಿದೆಯಲ್ಲ. ಇಲ್ಲಿ ಜೀವ ಭಯವನ್ನ ಸೃಷ್ಟಿಸುವ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗನ್ನಿಸ್ತದೆ. ಸತ್ಯದ ವರದಿಯನ್ನ ಬಿತ್ತರಿಸಬೇಕು ಅಂತಲಾದ್ರೆ ನಾವು ಸೆಕ್ಯೂರಿಟಿ ಹಿಡ್ಕೊಂಡು ಹೋಗುವಂತಹ ಮತ್ತೆ ನ್ಯಾಯಾಲಯದಿಂದ ಆದೇಶ ತಕೊಂಡು ಹೋಗುವಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿ ನಿರ್ಮಾಣವಾಗುವಂತ ಸನ್ನಿವೇಶಗಳನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಖೇದ ಇರುವಂತದ್ದು ಏನು ಅಂತಂದರೆ ಆ ಚಮನ್ ಇವರು ನಾಗಪ್ಪ ಮಾಲಿ ಪಾಟೀಲ್ ಮತ್ತು ಚಮನ್ ಸಾಬ್ ಅವರು ವಿವರಿಸಿದ್ದಾರೆ. ಅವರಿಗೆ ನೋಡಿ ನಿಮ್ಮದೇನು ವರದಿ ಇದೆ ಅದನ್ನು ಕೊಡಿ, ನಾವು ತೋರಿಸ್ತೇವೆ. ನಾವೇನು ಒಂದೇ ಸೈಡ್ ಅಲ್ಲಿ ವರದಿ ಮಾಡೋದಿಲ್ಲ. ನಿಮ್ಮದೇನು ಸತ್ಯ ಇದೆ ಅದನ್ನು ಬಿಚ್ಚಿಡಿ, ಅದನ್ನು ನಾವು ತೋರಿಸ್ತೇವೆ ಅಂತ ಹೇಳಿದಾಗಲೂ ನಿಜಕ್ಕೂ ಸತ್ಯಾಂಶ ವಾಸ್ತವಾಂಶ ಆಚೆ ಬರ್ಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಅವ್ರಿಗೂ ಕೂಡ ಇದ್ರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರು. ಅವರಲ್ಲಿ ಅವ್ರ ಹತ್ರ ಏನಿದೆಯೋ ಅದು ಜನರ ಮುಂದೆ ಬರ್ಲಿ ಅಂತ ಅವರು ಅವಕಾಶ ಮಾಡ್ಕೊಡ್ಬಹುದಿತ್ತಲ್ವಾ? ಇದ್ರಲ್ಲಿ ಸುದ್ದಿಯನ್ನ ಬಿತ್ತರಿಸಿದ ಕೂಡಲೇ ಏನಾಗತ್ತೆ? ಸತ್ಯ ಹೊರಗೆ ಬರುತ್ತೆ ಅಷ್ಟೇ, ಬೇರೆ ಏನಾಗತ್ತೆ? ಇದರಿಂದ ಏನು ಮುಳುಗಿ ಹೋಗತ್ತಾ? ಏನು ದರ್ಗಾ ಮುಳುಗಿ ಹೋಗತ್ತಾ? ಏನಾಗಲ್ಲ. ನಿಜ ನಿಜ. ಸಂತೋಷ. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಹೇಳಿ. ಪ್ರಾಬ್ಲಮ್ ಏನಂದ್ರೆ ಸತ್ಯ ಅಂದ್ರೆ ಅವ್ರು ಯಾರೋ ಒಬ್ರು ಹೇಳಿದ್ರೆ ಮಾತ್ರ ಸತ್ಯ, ಯಾವ್ದೋ ಒಂದು ಪುಸ್ತಕ ಹೇಳಿದ್ರೆ ಮಾತ್ರ ಸತ್ಯ ಅಂತ ಎಲ್ಲಿ ತನಕ ಇವ್ರು ನಂಬಿ ಕೆಲಸ ಮಾಡ್ತಾರೆ ಹಿಂಗೆ ಆಗೋದು. ಇವತ್ತು ಆಧುನಿಕ ಜೀವನದಲ್ಲಿ ಇವತ್ತು ವಿಜ್ಞಾನ ಇದೆ. ಅವರು ಕರೆಕ್ಟ್ ಆಗಿ ನಿಜವಾಗ್ಲೂ ಅವರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಸಿದ್ರೆ ಎಲ್ಲರಿಗೂ ತೆರವು ಮಾಡ್ಕೊಡ್ಬೇಕು. ನಾಳೆ ಯಾವ ವಿಜ್ಞಾನದ ಒಂದು ನೆರವನ್ನ ತಗೊಂಡು ಅಲ್ಲಿ ಏನಿತ್ತು ಅಂತ ಇವತ್ತು ಬಾರಿ ಸುಲಭವಾಗಿ ಕಂಡುಹಿಡಿಬಹುದು. ಮುಂಚೆ ತರ ಅಲ್ಲ. ಹೌದು ನಿಜ. ಅದಕ್ಕೆ ಅವರು ತನಕ ಇವರು ಬರೀ ಯಾರು ಒಬ್ರು ಹೇಳಿದ್ರೆ ಮಾತ್ರ ಸತ್ಯ. ನಾವು ನಮ್ಮ ಮನಸ್ಸನ್ನ ಓಪನ್ ಆಗಿ ಇಟ್ಕೊಂಡ್ರೆ ಸತ್ಯಾಸತ್ಯಗಳನ್ನ ನಮಗ್ ತಿಳ್ಕೊಳ್ಳೋ ಅಂತ ಒಂದು ಮನೋಸ್ಥಿತಿ ಬೆಳೆಯುತ್ತೆ. ಇಲ್ಲ ನಾವು ಇದೇ ಸತ್ಯ ಅಂತ ಕಪ್ಪುನ ನಾನು ಬಿಳಿ 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 ಅಂತ ನಾನ್ ನಂಬುತ್ತಾ ಇದ್ರೆ ಮೂರ್ಖರಾಗದ್ ಯಾರು?
ಅಲ್ಲ, ಕಾನೂನಿನ ಮೊರೆ ಹೋಗ್ಬೋದು. ಈಗ ಕಾನೂನು ಎಲ್ರಿಗೂ ಕೂಡ ಒಂದೇ, ಕಾನೂನು ಮುಖಾಂತರ ಹೋದ್ರೆ ನಮ್ಮ ಹಿಂದೆ ಇತಿಹಾಸ ಏನ್ ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನಿದೆ ಅದನ್ನೆಲ್ಲ ಮುಂದಿಟ್ಕೊಂಡು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಖಂಡಿತವಾಗ್ಲೂ ಒಂದು ತೀರ್ಪನ್ನ ಕೊಡುತ್ತೆ, ಹೇಳುತ್ತೆ ಇದು ಏನು ಅಂತ. ಆದ್ರೆ ಇಲ್ಲಿ ಒಂದು ವರದಿ, ಇವಾಗ ಕೋರ್ಟ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳೇ ಆಗಿರ್ಬೋದು, ಏನಿದೆ, ಏನಪ್ಪ ಸತ್ಯಾಂಶ, ಅಲ್ಲಿ ಏನಾಗಿದೆ, ಹಿಂದೆ ಏನಿತ್ತು, ಅಲ್ಲಿ ಜನರ ಅಭಿಪ್ರಾಯ ಏನು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇನು, ಇದನ್ನ ತೋರಿಸುವಂಥದ್ದು, ಜನರ ಮುಂದಿಡುವಂಥದ್ದು ನಮ್ಮ ಕೆಲಸ. ನಮ್ಮ ಕೆಲಸವನ್ನ ನಾವು ಬಹಳ ನಿಷ್ಪಕ್ಷಪಾತವಾಗಿ ಮಾಡ್ತಿದ್ದೀವಿ ಅಂತಂದಾಗ ಆ ರೀತಿಯಾದಂತಹ ಕೆಲಸಕ್ಕೂ ಇವರು ಅಡೆತಡೆ ಮಾಡ್ತಾರೆ ಅಂತಂದ್ರೆ ಹೇಗಾದ್ರೆ ನಾವು ಕೆಲಸ ಮಾಡೋದು? ಇಲ್ಲ, ಇದಕ್ಕೆ ನಾವು ಕೂಡ ನಮ್ಮ ರಾಷ್ಟ್ರ ಧರ್ಮದಿಂದ ನಾವು ಕೂಡ ಗೃಹ ಮಂತ್ರಿಯ ಬಳಿ ಹೋಗಿ ಆದಷ್ಟು, ಅದರಲ್ಲೂ ಪತ್ರಕರ್ತರ ಜೀವನ ಈ ತರ ಒಂದು ಪರಿಸ್ಥಿತಿ. ನಿಮ್ ಜೊತೆ ಮಾತಾಡ್ತೀನಿ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಗೂ ವಿಚಾರ ಗೊತ್ತಿರಬಹುದು, ಪೀರ್ ಪಾಷಾ ದರ್ಗಾ ಬಗ್ಗೆ ವರದಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಅತಿಕ್ರಮಣ ಪ್ರವೇಶ ಮಾಡಿಲ್ಲ, ಒಳಗೂ ಹೋಗಿಲ್ಲ, ದೂರದಲ್ಲಿ ನಿಂತು ಅಲ್ಲಿನ ವಾಸ್ತವಾಂಶ ಏನಿದೆ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥ ಅದನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ನಮ್ಮ ರಿಪೋರ್ಟರ್ಗಳಿದ್ದಂತಹ ಜಾಗಕ್ಕೆ ಹುಡುಕೊಂಡು ಬಂದು ಅವರಿಗೆ ಗೃಹ ದಿಗ್ಬಂಧನ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಖಂಡಿತಪ್ಪ, ನಾನು ಕೇಳಿದೆ, ನೋಡಿದೆ, ಮತ್ತು ಬೀದರ್ ಜಿಲ್ಲಾ ರಕ್ಷಣಾಧಿಕಾರಿ ಜೊತೆನಲ್ಲಿ ಮಾತಾಡಿದೀನಿ. ಹೀಗೆ ವರದಿ ಮಾಡ್ಲಿಕ್ಕೆ ಹೋದಂತ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಸಂಬಂಧಪಟ್ಟಂತೆ ತಾವು ಕಂಪ್ಲೇಂಟ್ ಲಾಂಚ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿ ಖಂಡಿತವಾಗೂ ಕಾನೂನು ಕ್ರಮವನ್ನ ತಗೊಳ್ತಾರೆ ಪೊಲೀಸರು. ಸರ್, ಈ ರೀತಿ ವರದಿ ಮಾಡೋಕ್ ಹೋದಾಗ್ಲೆಲ್ಲ ಜೀವ ಬೆದರಿಕೆ ಹಾಕುವಂಥದ್ದು ಮತ್ತೆ ಅವ್ರನ್ನ ಕೂಡ್ ಹಾಕುವಂಥದ್ದು, ಸರ್ ಈ ರೀತಿಯಾದಂತಹ ಘಟನೆಗಳು ಆಗ್ಬಾರ್ದು. ಖಂಡಿತ ಅವ್ರ ಕಾನೂನು ಕೈಗೆ ತಗೊಳ್ಳೋದಲ್ಲ, ಯಾವುದೇ ಕಾರಣಕ್ಕಾಗಿ ಯಾರಿಗೂ ಅಪಾಯ ಮಾಡ್ಲಿಕ್ಕೋ ಇನ್ನೇನೋ ಮಾಡ್ಲಿಕ್ಕೆ ಹೋದಂತವ್ರಲ್ಲ. ಒಬ್ಬ ವರದಿಗಾರರಿಗೆ ವರದಿಗಾರರ ಮೇಲೆ ಈ ರೀತಿ ಹಲ್ಲೆ ಆಗ್ತಕ್ಕಂಥದ್ದು ಖಂಡನಾರ್ಹ. ಖಂಡಿತವಾಗೂ ಕಾನೂನು ಕ್ರಮ ಆಗುತ್ತೆ ಅವ್ರ ಮೇಲೆ ನಾನು ಮಾತಾಡಿದ್ದೀನಿ ಮತ್ತು ಡೀಟೇಲ್ ವರದಿಯನ್ನ ಕೊಡ್ಲಿಕ್ಕೆ ಹೇಳಿದೀನಿ. ಸರ್, ನಮ್ಮವರು ಕೂಡ ಈಗ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕೃತ್ಯ ಮಾಡಿದಂತವರ ವಿರುದ್ಧ ಯಾವ ರೀತಿ ಕ್ರಮಕ್ಕೆ ಆದೇಶ ಮಾಡ್ತೀನಿ ನೀವು? ಇಲ್ಲಮ್ಮ, ನಾವು ಏನ್ ಕಾನೂನಿನಲ್ಲಿ ಕ್ರಮ ಇದೆಯೋ ಅದನ್ನೆಲ್ಲ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದೀನಿ. ಕಾನೂನು ಕ್ರಮ ಜರುಗಿಸ್ತಾರೆ. ಸರ್, ಮಾಧ್ಯಮಗಳು ಅಂತಂದ್ರೆ ಸಹಜವಾಗಿ ಏನಿರುತ್ತೋ ವಸ್ತುಸ್ಥಿತಿಯನ್ನ ವರದಿ ಮಾಡುವಂಥದ್ದು ನಮ್ಮ ಕೆಲಸ. ನಾವು ಅವರ ಮೇಲೆ ಯಾವುದೇ ರೀತಿ ಹಲ್ಲೆಗೂ ಮುಂದಾಗ್ಲಿಲ್ಲ ಅಥವಾ ಅತಿಕ್ರಮ ಪ್ರವೇಶ ಮಾಡೋದಕ್ಕೂ ಮುಂದಾಗ್ಲಿಲ್ವಾ, ಅಥವಾ ತದ್ವಿರುದ್ಧವಾಗಿ ಏನಿದೆ ಅದಕ್ಕೆ ತದ್ವಿರುದ್ಧವಾದಂತಹ ವರದಿಯನ್ನು ಕೂಡ ನಾವು ಮಾಡ್ಲಿಲ್ಲ. ಅಷ್ಟಿದ್ರೂ ಕೂಡ ಅಲ್ಲಿ ಹೋದಂತ ಸಂದರ್ಭದಲ್ಲೇ ಈ ರೀತಿ ಗುಂಪು ಬರುತ್ತೆ, ಹಲ್ಲೆ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾದಂತಹ ಘಟನೆಗಳು ಬೇರೆ ಯಾವುದೇ ವಿಚಾರದಲ್ಲೂ ಎಲ್ಲೂ ಕೂಡ ಮರುಕಳಿಸಬಾರದು. ಸೊ ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಆಕ್ಷನ್ ಮುಂದಾಗ್ತೀರಿ? ತಾವೆಲ್ಲ ಸರಿ ಇದೆ. ಯಾವ ಕೂಡ ಈ ದೇಶದಲ್ಲಿ ಕಾನೂನನ್ನ ಕೈಗೆ ತಗೊಳ್ಳುವಂತ ಅವಕಾಶ ಇಲ್ಲ. ಹೌದು. ನಿಮ್ಮ ವರದಿಗಾರ ಏನಾದ್ರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ. ಹೌದು. ಅದನ್ನ ಉಪಯೋಗಿಸೋದಕ್ಕೆ ಹೊರತು ಏಕಾಏಕಿ ಕಾಯ್ದೆ ಕಾನೂನು ರೀತಿಯಲ್ಲಿ ಯಾರು ಮಾಡಿದ್ದಾರೆ ಆ ತಪ್ಪಿತಸ್ಥರ ಮೇಲೆ ಖಂಡಿತವಾಗ್ಲೂ ಕ್ರಮ ಆಗತ್ತೆ, ಯೋಚನೆ ಮಾಡಿ. ಸರ್, ಬೇರೆ ಬೇರೆ ಘಟನೆಗಳಲ್ಲೂ ಇದೇ ರೀತಿ ಆಗಿದೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಇವಾಗ ಯಾವುದೇ ಒಂದು ವಿಚಾರಗಳಾದ್ರೂ ಕೂಡ ಏಕ್ದಮ್ ಹಲ್ಲೆ ಮಾಡ್ಬಿಡೋದು, ಸ್ಟೇಷನ್ಗಳಿಗೆ ನುಗ್ಬಿಡುವಂಥದ್ದು, ಬೇರೆ ಬೇರೆ ರೀತಿಯಾಗಿ ಕೋಮು ಸಂಘರ್ಷ ಸೃಷ್ಟಿ ಮಾಡುವಂತಹ ಒಂದು ಗಲಾಟೆಗಳು, ಗದ್ದಲಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಎಷ್ಟೇ ಕಾನೂನು ಕ್ರಮ ಅಂತ ಮಾತಾಡಿದ್ರು ಕೂಡ ಅವರು ವಿಚಾರಕ್ಕೆ ಬರ್ತಿದೀವಿ ಅಂತ ಗೊತ್ತಾದ ತಕ್ಷಣ ಅವರು ಏಕದಮ್ ಈ ರೀತಿ ರೊಚ್ಚಿಗೆದ್ಬಿಡ್ತಾರೆ. ಮುಂದೆ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಹಿಂದೆ ಮುಂದೆ ಕೂಡ ಯೋಚನೆ ಮಾಡೋದಿಲ್ಲ. ಸೊ ಈ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಹಲೋ, ಓಕೆ, ಸಂಪರ್ಕ ಕಟ್ ಆಗಿದೆ. ಇಷ್ಟೊತ್ತು ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತಾಡಿದ್ರು. ಈ ಒಂದು ವಿಚಾರ ನನಗೂ ಕೂಡ ಗೊತ್ತಾಯ್ತು, ನಾನು ನೋಡಿದೆ, ಈ ರೀತಿ ಹಲ್ಲೆ ಮಾಡಿದ್ದು ತಪ್ಪು. ವರದಿ ಮಾಡೋದಕ್ಕೆ ಹೋದಂತಹ ಮಾಧ್ಯಮದವರ ಮೇಲೆ ಈ ರೀತಿ ಅವರಿಗೆ ಜೀವ ಬೆದರಿಕೆ ಹಾಕಿ ಅವರನ್ನ ಗೃಹ ಬಂಧನದಲ್ಲಿಟ್ಟು ಅವರಿಗೆ ಹಲ್ಲೆ ಮಾಡಿದ್ದು ತಪ್ಪು. ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ನಾನು ಡಿಟೇಲ್ ಆದಂತಹ ವರದಿಯನ್ನ ತರಿಸ್ಕೊಂಡು ನಾನು ನೋಡ್ತೀನಿ. ಈ ಒಂದು ಹಲ್ಲೆ ಮಾಡಿದವ್ರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕ್ರಮ ಕೈಗೊಳ್ಳುವಂತೆ ನಾನು ಇಲಾಖೆಗೆ ಸೂಚನೆ ಕೊಡ್ತೀನಿ ಅಂತ ಈಗ ಗೃಹ ಸಚಿವರೇ ಹೇಳಿದ್ದಾರೆ. 2 ಗಂಟೆ ಕೂಡ ಹಾಕಿ ಜೀವ ಬೆದರಿಕೆಯನ್ನ ಹಾಕಲಾಗಿತ್ತು. ಮಾಧ್ಯಮದವರು ವರದಿ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗಿರೋದು. ಹಾಗಾಗಿ ವರದಿಗಾರರ ಮೇಲೆ ಹಲ್ಲೆ ಮಾಡಿರೋದನ್ನ
ನಾವು ಖಂಡಿಸ್ತೀವಿ, ಕಾನೂನು ಕೈಗೆತ್ಕೊಂಡ್ರೆ ಖಂಡಿತ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಆರ್ಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಮಾಧ್ಯಮಗಳು ವರದಿ ಮಾಡೋದಕ್ಕೆ ಬರ್ತವೆ, ಆದ್ರೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ನಾವು ಸಹಿಸೋದಿಲ್ಲ. ಕಾನೂನನ್ನ ಯಾರೇ ಕೈಗೆತ್ಕೊಂಡ್ರು ಕೂಡ ಅಂತವರ ವಿರುದ್ಧ ಕಠಿಣ ಕ್ರಮ ಆಗತ್ತೆ. ಈಗ ಆಲ್ರೆಡಿ ನಾನು SP ಜೊತೆ ಮಾತಾಡಿದ್ದೀನಿ, ಈ ಬಗ್ಗೆ ದೂರು ದಾಖಲಿಸಿದ್ರೆ ಖಂಡಿತವಾಗ್ಲೂ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆನೆ ಸ್ವತಃ ಮಾತಾಡಿದ್ರು. ಈ ಒಂದು ವಿಚಾರ ನನ್ನ ಗಮನಕ್ಕೂ ಕೂಡ ಬಂತು, ನಾನು ನೋಡಿದೆ, ಸಂಪೂರ್ಣ ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು SP ಜೊತೆಗೆ ಆಲ್ರೆಡಿ ಮಾತಾಡಿದ್ದೀನಿ, ಅವ್ರು ಕಂಪ್ಲೇಂಟ್ ಕೊಟ್ರೆ ನಾನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಅನುಭವ ಮಂಟಪವೋ ಪೀರ್ ಸಾಬ್ ಬಂಗಲೆಯೋ? ಅನುಭವ ಮಂಟಪ ಈಗ ದರ್ಗಾ ಆಗಿದೆಯಾ?